ವಾರಂತಿ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಪವಿತ್ರ ಜಯನ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಆಹಾರ ಪದ್ಧತಿಯ ಬಗ್ಗೆ ಮಾತನಾಡಲಿದ್ದೇವೆ. ಇನ್ನು ಆಹಾರವನ್ನು ಹೇಗೆ ಸೇವಿಸಿದರೆ ಒಳ್ಳೆಯದು, ಯಾವಾಗ ಸೇವಿಸಿದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇವತ್ತು ಖ್ಯಾತ ಆಯುರ್ವೇದ ತಜ್ಞ ಹಾಗೆ ಯೋಗ ತಜ್ಞರಾದಂತಹ ಡಾಕ್ಟರ್ ನರಸಿಂಹನ್ ಅವರಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್. ಸರಿಯಾದ ಆಹಾರ ಪದ್ಧತಿ ಅಂದರೆ ಏನು? ಆಹಾರ ಪದ್ಧತಿ ಅಂದರೆ ಹೇಗಿರಬೇಕು ಅಂತ? ಮೊದಲಿಗೆ ಆಹಾರ ಅನ್ನೋದು ಸರಿಯಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬ ಪ್ರಮುಖವಾದಂತಹ ಒಂದು ಅಂಶ. ನಮ್ಮ ಆರೋಗ್ಯ ಹೇಗಿದೆ ಅನ್ನೋದನ್ನು ಸೂಚಿಸೋದು ನಮ್ಮ ಆಹಾರ ಪದ್ಧತಿ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಆಹಾರ ಪದ್ಧತಿಗಳ ಬಗ್ಗೆ ಅದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ನಾವು ಅರ್ಥ ಮಾಡಿಕೊಂಡು ಜನಗಳಿಗೆ ಈ ವಿಷಯ ಮುಟ್ಟಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಇನ್ನು ಯಾವ ರೀತಿಯಾದಂತಹ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ? ಒಂದು, ಅದು ತುಂಬ ಒಳ್ಳೆಯ ಪೋಷಣೆ ಕೊಡುವಂತಹ ಆಹಾರ ಆಗಿರಬೇಕು, ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರ ಆಗಿರಬೇಕು, ಅದು ಶರೀರಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ಒಂದು ಒಳ್ಳೆಯ ಭಾವನೆಯನ್ನು, ಒಂದು ಪ್ರಸನ್ನತೆಯನ್ನು ಕೊಡುವಂತಹ ಆಹಾರ ಆಗಿರಬೇಕು. ಇನ್ನು ಯಾವಾಗ ಈ ಆಹಾರವನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಆಹಾರವನ್ನು ನಮ್ಮ ಶರೀರದ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಅದರ ರುಚಿಗೆ ಮನಸೋತು ಆಹಾರವನ್ನು ತಗೊಳ್ಳೋ ಒಂದು ಅಭ್ಯಾಸವನ್ನು ಮಾಡ್ಕೊತೀವಿ. ಆದರೆ ಸರಿಯಾದ ಆಹಾರ ಹೇಗೆ ಮಾಡಬೇಕು, ನಿಮಗೆ ಸರಿಯಾಗಿ ಒಂದು ಹಸಿವಿನ ಒಂದು ವೇಗ ಬರುತ್ತೆ, ಶರೀರ ವ್ಯಕ್ತಪಡಿಸುತ್ತೆ, ಆಗ ಮಾತ್ರ ಆಹಾರವನ್ನು ತಗೋಬೇಕು. ಮತ್ತು ನೀವು ಹಿಂದೆ ತಿಂದಂತಹ ಆಹಾರ ಪಚನವಾಗಿರಬೇಕು, ಡೈಜೆಸ್ಟ್ ಆಗಿರಬೇಕು. ಆಗ ಡೈಜೆಸ್ಟ್ ಆದಾಗ ನಿಮ್ಮ ಶರೀರ ಮತ್ತೆ ಆ ಲೈಟ್ ಫೀಲಿಂಗ್ ಇರುತ್ತೆ, ಮತ್ತು ಹಸಿವು ಬರುತ್ತೆ. ಆ ಟೈಮ್ನಲ್ಲಿ ಮಾತ್ರ ಆಹಾರ ತಗೋಬೇಕು. ಓಕೆ, ಇನ್ನು ಆಹಾರ ಸೇವನೆ ಬಗ್ಗೆ ಮಾತಾಡ್ತಿದ್ವಿ. ಆಹಾರ ಸೇವನೆ ಅಂತ ಅಂದಾಗ ಕೆಲವೊಬ್ಬರಿಗೆ ಒಂದು ಪದ್ಧತಿಗಳಿರುತ್ತೆ. ಅಂದರೆ ಸ್ನಾನ ಮಾಡಿಯೇ ತಿನ್ನಬೇಕು, ಇನ್ನು ಕೆಲವರು ಎದ್ದ ತಕ್ಷಣ ತಿಂದ್ಬಿಟ್ಟು ಆನಂತರ ಸ್ನಾನಕ್ಕೆ ಹೋಗ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಸ್ನಾನ ಮಾಡು ತಿನ್ನುವುದು ಒಂದು ತುಂಬ ಒಳ್ಳೆಯ ಅಭ್ಯಾಸ. ಯಾಕೆ ಅಂದರೆ ಸ್ನಾನವನ್ನು ಮಾಡಿದಾಗ ನೀವು ಬಾಡಿಯನ್ನು ಎಲ್ಲ ಮಸಾಜ್ ಮಾಡಿರ್ತೀರಿ, ಪ್ರೆಸ್ ಮಾಡ್ಕೊತೀರಿ, ಆಗ ಶರೀರದಲ್ಲಿ ರಕ್ತದ ಸಂಚಾರ ಜಾಸ್ತಿ ಆಗುತ್ತೆ. ಈ ಸಂಚಾರ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಈ ಸೆಲ್ಯುಲರ್ ಡಿಮ್ಯಾಂಡ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಜೀವಕೋಶಗಳಿಗೆ ಆಗ ಒಂದು ಆಹಾರದ ಅವಶ್ಯಕತೆ ವ್ಯಕ್ತಪಡಿಸುತ್ತೆ. ಆಗ ಹಸಿವು ಸಹಜವಾಗಿ ಬರುತ್ತೆ. ಮತ್ತು ಸ್ನಾನ ಮಾಡೋದ್ರಿಂದ ಹಸಿವು ಜಾಸ್ತಿ ಸಹ ಆಗುತ್ತೆ. ಆದ್ದರಿಂದ ಸ್ನಾನ ಮಾಡಿ ಸರಿಯಾದ ಹಸಿವಿನ ಒಂದು ವೇಗವನ್ನು ಬರೆಸ್ಕೊಂಡು ಆಮೇಲೆ ಆಹಾರ ತಿನ್ನುವ ಅಭ್ಯಾಸ ತುಂಬ ಒಳ್ಳೆಯದು. ಓಕೆ, ಇನ್ನು ಡಾಕ್ಟರ್, ಆಹಾರ ಪದ್ಧತಿಯ ಬಗ್ಗೆ ಹೇಳೋದಾದರೆ ಕೆಲವೊಬ್ಬರಿಗೆ ಕೆಲವೊಂದು ನಂಬಿಕೆಗಳಿರುತ್ತೆ. ಅಂದರೆ ಹೊಟ್ಟೆ ಹಸಿದಾಗ ಮಾತ್ರ ತಿನ್ನಬೇಕು ಅಂತ ಕೆಲವೊಬ್ರು ಹೇಳಿದ್ರೆ, ಇನ್ನು ಕೆಲವೊಬ್ರು ಟೈಮಿಗೆ ಕರೆಕ್ಟಾಗಿ ತಿನ್ಬಿಡ್ಬೇಕು. ಸೊ ಹೊಟ್ಟೆ ಹಸ್ದಿರಲ್ಲ, ಬಟ್ ಸ್ಟಿಲ್ ತಿಂತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಶರೀರಕ್ಕೆ ಯಾವಾಗ ಅಗತ್ಯ ಇರುತ್ತೆ ಆಗ ಮಾತ್ರ ಆಹಾರದ ಪೂರೈಕೆಯನ್ನು ಮಾಡಬೇಕು. ಅದಂತೂ ತುಂಬ ಒಳ್ಳೆಯ ಅಭ್ಯಾಸ. ಆದರೆ ರುಚಿಗೆ ಹೋಗ್ಗೊಟ್ಟು ಹಿಂದಿಂದನೇ ತಿನ್ನಬಾರ್ದು. ಹಿಂದಿನ ಆಹಾರ ಜೀರ್ಣ ಆಗಿಲ್ಲ ಆಗಲೂ ಸಹ ಆಹಾರವನ್ನು ತಗೋಬಾರ್ದು. ಓಕೆ ಓಕೆ, ಇನ್ನು ಖಾಲಿ ಹೊಟ್ಟೆಗೆ ಕಾಫಿ ಮತ್ತು ಟೀ ಸೇವನೆ ಕೂಡ ಮಾಡ್ತಾರೆ. ಸೊ ಆಹಾರ ಅಂತ ಬಂದಾಗ ಡೆಫಿನೆಟ್ಲಿ ಇಂಟೇಕ್. ಸೊ ಈ ಕಾಫಿ ಟೀ ಬಗ್ಗೆ ಏನಾದರೂ ಮಾಹಿತಿ ಕೊಡಬಹುದಾ? ಈ ಕಾಫಿ ಟೀ ಎರಡನ್ನೂ CNS ಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ತುಂಬ ಡಲ್ ಆಗಿರ್ತೀವಿ, ನಮ್ಮ ಶಕ್ತಿ ಕಮ್ಮಿ ಇದೆ. ಇದನ್ನು ಕುಡಿದಿದ ತಕ್ಷಣ ಅದು ಶರೀರಕ್ಕೆ ಏನು ಒಳಗಿನಿಂದ ಶಕ್ತಿ ಕೊಡೋದಿಲ್ಲ, ಆದರೆ ಒಂದು ಸ್ವಲ್ಪ ನಿಮ್ಮನ್ನು ಅಲರ್ಟ್ ಮಾಡುತ್ತೆ. ಯಾಕೆಂದರೆ ನಿಮ್ಮ ನರಮಂಡಲ ವ್ಯವಸ್ಥೆಯನ್ನು ಚುರುಕುಗೊಳಿಸುತ್ತೆ. ಕೆಲವರಿಗೆ ಖಾಲಿ ಹೊಟ್ಟೆನಲ್ಲಿ ಇದು ಕುಡಿಯೋ ಅಭ್ಯಾಸ ಇರುತ್ತೆ. ಈ ಕಾಫಿ ಟೀ ಎರಡೂ ಇರಿಟೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಶರೀರದ ಪ್ರಕೃತಿಗೆ ಅಷ್ಟು ಹೇಳಿ ಮಾಡಿಸ್ತಂಥದ್ದಲ್ಲ. ಖಾಲಿ ಹೊಟ್ಟೆನಲ್ಲಿ ತಗೊಂಡಾಗ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಆಹಾರ ಇರೋದಿಲ್ಲ. ಈ ಒಳಗಡೆ ಶರೀರದ ಅಂಗಗಳ ಒಳಗಡೆ ಇರುವಂತಹ ತ್ವಚೆ, ಮ್ಯೂಕಸ್ ಮೆಂಬ್ರೇನ್ ಅಂತ ಏನು ಹೇಳ್ತೀವಿ, ಅದನ್ನು ಇರಿಟೇಟ್ ಮಾಡುತ್ತೆ. ಕ್ರಮೇಣ ಆ ಇರಿಟೇಷನ್ನು ಒಂದು ಸಣ್ಣ ಪುಟ್ಟದ ಹುಣ್ಣುಗಳಾಗಿ ತಿರುಗ್ಬೋದು, ಅಲ್ಸರ್ಸ್ ಆಗ್ಬೋದು, ಬೇರೆ ರೀತಿಯ ಹೊಟ್ಟೆಯ ಸಮಸ್ಯೆಗಳು. ಹೊಟ್ಟೆಯ ಸಮಸ್ಯೆ ಬಂತು ಅಂದರೆ ಬೇರೆ ಬೇರೆ ಥರದ ಕಾಯಿಲೆಗಳಿಗೆ ದಾರಿ ಮಾಡಿಕೊಟ್ಬಿಡುತ್ತೆ. ಸೊ ಅದರಿಂದ ಕಾಫಿ ಟೀಯನ್ನು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದು ತಪ್ಪು ಅಭ್ಯಾಸ. ತಿಂಡಿ ಆದ ನಂತರ ಅಥವಾ ಯಾವುದಾದ್ರು ಒಂದು ಸಿಂಪಲ್ ಸ್ನ್ಯಾಕ್ಸ್ ಜೊತೆ ಸ್ವಲ್ಪ ತಗೊಂಡ್ರಿ ಅಂದರೆ ಏನು ತೊಂದರೆ ಇಲ್ಲ. ಇನ್ನು ಕೆಲವರು ಹೊಟ್ಟೆ ತುಂಬ ಬೆಳಗ್ಗೆನೆ ಖಾಲಿ ಹೊಟ್ಟೆನಲ್ಲಿ ನೀರು ಕುಡಿತೀವಿ, ನೀರು ಕುಡಿದ್ಬಿಟ್ಟು ಕಾಫಿ ಕುಡಿತೀವಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಪೇಷಂಟ್ಸ್ಗೆ ಹೇಳಿದಾಗ ಈ ಥರ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಡಿ ಅಂತ ಹೇಳಿದಾಗ ಈ ರೀತಿಯ ಒಂದು ಕಾರಣಗಳನ್ನು ಹೇಳ್ತಾರೆ. ಅಂದರೆ ಅವ್ರು ಕಾಫಿ ಬಿಡೋದಕ್ಕೆ ರೆಡಿ ಇರೋದಿಲ್ಲ. ಆದರೆ ನೀರಿಗೆ ಯಾವುದೇ ಥರದ ಕ್ಯಾಲೋರಿಗಳಿರೋದಿಲ್ಲ. ನೀವು ಹೊಟ್ಟೆ ತುಂಬ ನೀರು ಕುಡಿದ್ರೂ ಅದು ಖಾಲಿ ಹೊಟ್ಟೆಯೇ.
ಆದ್ದರಿಂದ ನೀವು ಸ್ಕ್ಯಾನ್ ಎಲ್ಲ ಮಾಡೋಕ್ಕೆ ಹೋದಾಗ ಖಾಲಿ ಹೊಟ್ಟೆನಲ್ಲಿ ಬನ್ನಿ ಅಂತ ಹೇಳ್ತಾರೆ, ಆದರೆ ಅಲ್ಲಿ ಹೊಟ್ಟೆ ತುಂಬ ನೀರು ಕುಡಿಸ್ತಾರೆ. ಸೊ ಅದರಿಂದ ನೀರು ಕುಡಿದ್ಬಿಟ್ಟು ಕಾಫಿ ಕುಡಿಯೋ ಅಭ್ಯಾಸ ಸಹ ತಪ್ಪು. ಖಾಲಿ ಹೊಟ್ಟೆನಲ್ಲಿ ಹಾಲನ್ನು ತಗೋಬೋದು. ಓಕೆ 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 ಡಾಕ್ಟರ್, ಇನ್ನು ಆಹಾರ ಅಂತ ಬಂದಾಗ ಊಟದ ಸೇವನೆ ಹಾಗೆ ಬಾಯಿಯ ಆರೋಗ್ಯದ ಬಗ್ಗೆ ಹೇಳೋದಾದರೆ ಯಾವ ರೀತಿ ಹೇಳ್ಬೋದು? ತುಂಬ ಪ್ರಮುಖವಾದ ಪ್ರಶ್ನೆ. ನೀವು ಒಳ್ಳೆ ಸತ್ವಯುತವಾದ ಆಹಾರವನ್ನೇ ತೆಗೆದುಕೊಳ್ತಾ ಇರ್ತೀರಿ, ಆದರೆ ಆ ನರಿಷ್ಮೆಂಟ್ ಶರೀರಕ್ಕೆ ದಕ್ತಾ ಇರೋದಿಲ್ಲ. ಯಾಕೆ ಈಗ ಆಗ್ತಿದೆ ಅಂತ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನೀವು ಬಾಯಿಯ ಆರೋಗ್ಯದ ಬಗ್ಗೆ ಹೇಳಿದ್ರಿ. ಕೆಲವರಿಗೆ ದಂತ ಕುಳಿಗಳಾಗಿರುತ್ತೆ, ಹಲ್ಲಿನಿಂದ ರಕ್ತ ಬರ್ತಾ ಇರುತ್ತೆ, ಒಸಡುಗಳಿಂದ ಹಲ್ಲು ನೋವಿರುತ್ತೆ. ಅಂಥವ್ರು ಏನು ಮಾಡ್ತಾ ಇರ್ತಾರೆ, ಒಳ್ಳೆ ಸತ್ವಯುತವಾದ ಆಹಾರ ತಗೊತಾ ಇದ್ದಾರೆ, ಆದರೆ ಸರಿಗೆ ಅಗಿಯೋಕ್ಕಾಗೋದಿಲ್ಲ, ಹಾಗಾಗಿ ನುಂಗ್ತಾ ಇರ್ತಾರೆ ಅಥವಾ ಸರಿಗೆ ಅಗಿಯೋದಿಲ್ಲ. ಆದರೆ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂದರೆ ಬಾಯಿಯಲ್ಲಿಯೇ ಕೆಲವು ಕ್ಷಣ ಅದನ್ನು ಚೆನ್ನಾಗಿ ಅಗಿಬೇಕು. ಅದರಿಂದ ಲಾಲಾಸ್ರಾವ ಏನಾಗುತ್ತೆ, ಅದನ್ನು ಬೈಂಡ್ ಮಾಡಿಕೊಂಡು ಒಂದು ಬೋಲಸ್ ಫಾರ್ಮ್ ಮಾಡುತ್ತೆ. ಆ ಬೋಲಸ್ ಮತ್ತೆ ಇಲ್ಲಿ ಈ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಮುಖಾಂತರ ಅನ್ನನಾಳದಲ್ಲಿ ಹೋಗಬೇಕಾದ್ರೆ ಅದರ ಕಾಂಟ್ಯಾಕ್ಟ್ನಿಂದ ಲಾಲಾಸ್ರಾವ ಮತ್ತು ಆ ಬೋಲಸ್ಸಿನ ಕಾಂಟ್ಯಾಕ್ಟ್ನಿಂದ ಬೇರೆ ರೀತಿಯಲ್ಲ ಡೈಜೆಸ್ಟಿವ್ ಜ್ಯೂಸಸ್ ಸರಿಯಾದ ಪ್ರಮಾಣದಲ್ಲಿ ಸೆಕ್ರೇಟ್ ಆಗುತ್ತೆ. ಆಗಷ್ಟೇ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಶರೀರಕ್ಕೆ ಬೇಕಾದ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಅದು ಅಜೀರ್ಣವಾಗುತ್ತೆ, ಶರೀರದಲ್ಲಿ ಮಲ ಹಾಗೆ ಉಳ್ಕೊಳ್ಳುತ್ತೆ, ಟಾಕ್ಸಿನ್ಸ್ ಆಗಿ ಈ ಥರ ಎಲ್ಲ ಆಗುತ್ತೆ. ಅದರಿಂದ ಬಾಯಿಯ ಸ್ವಾಸ್ಥ್ಯ ತುಂಬ ತುಂಬ ಇಂಪಾರ್ಟೆಂಟ್. ಹಲ್ಲು ಒಸಡುಗಳು ಸರಿಯಾದ ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ನಾಲಿಗೆಯ ಮೇಲೆ ಆಗುವಂತಹ ಒಂದು ಕೋಟಿಂಗ್ ಲೇಪವನ್ನು ಚೆನ್ನಾಗಿ ತೆಗಿಬೇಕು. ಅದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ, ನೀವು ಆಹಾರವನ್ನು ತಿಂದಾಗ ಅದರ ಸ್ವಾದವನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಸವಿಯಬಹುದು. ಅದರಿಂದ ಸರಿಯಾದ ರೀತಿಯಲ್ಲಿ ಆಹಾರವನ್ನು ತಗೊತೀರಾ, ಅದನ್ನು ಖುಷಿಯಿಂದ ತಗೊತೀರಾ, ಮನಸ್ಸಿನ ಒಂದು ಪರಿಣಾಮನೂ ಬೀರುತ್ತೆ, ಆಹಾರದ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ, ಶರೀರಕ್ಕೆ ಬೇಕಾದ ಪೋಷಕಾಂಶಗಳು ಸರಿಯಾಗಿ ಸಿಗುತ್ತೆ. ಓಕೆ, ಇನ್ನು ಹೇಳಿದ್ರಿ ಚೆನ್ನಾಗಿ ಅಗ್ದು ತಿಂದರೆ ಒಳ್ಳೆಯದು, ಅಂದರೆ ಅದು ಪಚನ ಕ್ರಿಯೆಗೂ ಒಳ್ಳೆಯದು ಅಂತ. ನನ್ನ ಇನ್ನೊಂದು ಪ್ರಶ್ನೆ ಅಂತಂದರೆ, ಇವಾಗ ತುಂಬ ಸಣ್ಣ ಇರ್ತಾರೆ, ಜಾಸ್ತಿ ತಿಂತಾರೆ, ಬಟ್ ಅವ್ರು ದಪ್ಪ ಆಗಲ್ಲ. ಸೊ ದಪ್ಪ ಇರ್ತಾರೆ, ಸ್ವಲ್ಪನೇ ತಿನ್ನೋದು, ಬಟ್ ಅವ್ರು ದಪ್ಪ ಆಗ್ತಾನೆ ಇರ್ತಾರೆ. ಸೊ ಅದರ ಆಹಾರ ಕ್ರಮ ಹೇಗೆ ಅದು ಚೇಂಜಸ್ ಆಗುತ್ತೆ ಅಂತ? ಹೌದು, ಕೆಲವರು ತುಂಬ ಸಣ್ಣ ಇರ್ತಾರೆ, ಆದರೆ ಅವರು ತುಂಬ ಬೇಗವಾಗಿ ತಿಂತಾ ಇರ್ಬೋದು. ತುಂಬ ಬೇಗ ತಿನ್ನೋದು ಅಥವಾ ತುಂಬ ನಿಧಾನವಾಗಿ ತಿನ್ನೋದು ಎರಡು ಕೆಟ್ಟ ಅಭ್ಯಾಸಗಳು. ಅದರಿಂದ ಶರೀರಕ್ಕೆ ಹಲವಾರು ಪೋಷಕಾಂಶಗಳ ಒಂದು ಏನು ಸಿಗಬೇಕು ಅದು ಸಿಗದೇ ಹೋಗುತ್ತೆ. ಆದ್ದರಿಂದ ಅಗಿಯೋದು ಒಂದು ನಿಯಮಿತ ಪ್ರಮಾಣದಲ್ಲಿ ಇರಬೇಕು. ಈಗ ಚಪಾತಿ ಅಂತಹ ಒಂದು ಗಟ್ಟಿ ಪದಾರ್ಥವನ್ನು ತಿಂದ್ರಿ, ಅದನ್ನು ತುಂಬ ಫೈನರ್ ಬಿಟ್ಸ್ಗೆ ಚೀವ್ ಮಾಡ್ತೀರಾ. ಆದರೆ ಅನ್ನದಂಥ ಒಂದು ಮೆದುವಾದಂಥ ಒಂದು ಪದಾರ್ಥ ಅಥವಾ ಒಂದು ರವೆಯ ಗಂಜಿ ಆಗಿರ್ಬೋದು, ಈ ರೀತಿಯ ಪದಾರ್ಥಗಳು ಅದಕ್ಕೆ ತಕ್ಕಾಗೆ ಹೇಗೆ ಚೀವ್ ಮಾಡಬೇಕು, ಅಗಿಬೇಕು ಅನ್ನೋದನ್ನು ಒಂದು ಕಾಮನ್ ಸೆನ್ಸ್ ಗೈಡ್ ಮಾಡುತ್ತೆ. ಪುಟ್ಟ ಮಕ್ಕಳಿಗೆ ತಂದೆ ತಾಯಿಗಳು ಇದ್ರ ಬಗ್ಗೆ ಎಜುಕೇಟ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಆಹಾರ ಕ್ರಮದ ಬಗ್ಗೆ ಮಾತಾಡ್ತಿದ್ವಿ. ಸೊ ಕೆಲವೊಬ್ಬರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ, ಮತ್ತು ಬ್ರೇಕ್ಫಾಸ್ಟ್ ತಿಂದಿದ್ದೀನಿ ಲಂಚ್ ಸ್ಕಿಪ್ ಮಾಡೋಣ ಅಂತ ಇರ್ತಾರೆ, ಡಯಟ್ ಅಂತ ಇರ್ಬೋದು. ಇಲ್ಲ ಅಂತಂದರೆ ಅವ್ರು ವರ್ಕ್ ಟೈಮ್ ಪರ್ಮಿಟ್ ಮಾಡೋದಿಲ್ಲ ತಿನ್ನೋಕೆ ಅಂತ. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಹೌದು, ಯಾವಾಗ ಹಸಿವಾಗುತ್ತೆ ಆಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೊಟ್ಟೆಯ ಭಾಗದಲ್ಲಿ ಗ್ಯಾಸ್ಟ್ರಿಕ್ ಫ್ಲೋರಾದಲ್ಲಿ ಸಾಕಷ್ಟು ಡೈಜೆಸ್ಟಿವ್ ಜ್ಯೂಸಸ್ಗಳು ಸೆಕ್ರೇಟ್ ಆಗಿರುತ್ತೆ. ಇದು ಏನು ಮಾಡುತ್ತೆ, ಆ ಸೆಕ್ರೇಟ್ ಆದಂಥ ಸಮಯದಲ್ಲಿ ಅದಕ್ಕೆ ಆಹಾರ ಸಿಗದೇ ಇದ್ದರೆ ಒಳಗಿರುವ ಧಾತುಗಳನ್ನೇ ಡೈಜೆಸ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳು, ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಅಲ್ಸರೇಟಿವ್ ಕೊಲೈಟಿಸ್, ಈ ಥರದ್ದು ಸಮಸ್ಯೆ, ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಉದ್ಭವ ಆಗುತ್ತೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಆಹಾರ ತಿನ್ನುವುದು ತುಂಬ ಇಂಪಾರ್ಟೆಂಟ್, ಒಳ್ಳೆಯದು. ಇನ್ನು ಆಹಾರವನ್ನು ಸ್ಕಿಪ್ ಮಾಡಿದ್ರೆ, ಅಂದರೆ ಇಂತಿಷ್ಟು ಟೈಮ್ಗೆ ತಿನ್ನಬೇಕು ಅಂತ ಅಂದರೆ ಯಾವ ಟೈಮ್ಗೆ ಆಹಾರವನ್ನು ಸೇವಿಸಬೇಕು ಅಂತ ಸಜೆಸ್ಟ್ ಮಾಡ್ತೀರಿ? ಆಯುರ್ವೇದ ಶಾಸ್ತ್ರ ಹೇಳೋದು ಮುಖ್ಯವಾಗಿ 2 ಸಮಯದ ಆಹಾರ, ಒಂದು ಬೆಳಗ್ಗಿನದ್ದು, ಇನ್ನೊಂದು ಸಂಜೆಯದ್ದು. ಹಿಂದಿನ ಕಾಲದಲ್ಲೆಲ್ಲ ಹಾಗೇ ಇತ್ತು. ಬೆಳಗ್ಗೆನೇ ಸೂರ್ಯೋದಯ ಆದಮೇಲೆ, ಸೂರ್ಯೋದಯಕ್ಕಿಂತ ಮುಂಚೆ ಅವರ ದಿನನಿತ್ಯದ ಶೌಚ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸೂರ್ಯೋದಯ ಆದಮೇಲೆ ಸ್ನಾನ ಮಾಡಿ ಸರಿಯಾದ ರೀತಿಯ ಹಸಿವು ಬಂದ ಮೇಲೆ ಊಟ ಮಾಡ್ತಿದ್ರು, ಚೆನ್ನಾಗಿ ಊಟ ಮಾಡ್ತಿದ್ರು. ಅದರಲ್ಲೂ ಬೆಳಗಿನ ಜಾವದ ತಿಂಡಿ ಇದೆಯಲ್ಲ, ತುಂಬ ಪ್ರಮುಖವಾದದ್ದು. ಏಕೆಂದರೆ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡುವ ಕೆಲಸಗಳಿಗೆ ಏನು ಒಂದು ಶಕ್ತಿಯನ್ನು ಕೊಡಬೇಕು, ಅದು ನಿಮ್ಮ ಬೆಳಗಿನ ತಿಂಡಿ ಕೊಡುತ್ತೆ. ಅದನ್ನು ಚೆನ್ನಾಗಿ ತಿಂತೀರಿ. ಮತ್ತು ಸಂಜೆ ಸೂರ್ಯ ಮುಳುಗಿದ ಮೇಲೆ
ಊಟವನ್ನು ನಿಯಮಿತ ಪ್ರಮಾಣದಲ್ಲಿ ತಿಂದು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮಲಗುವಂಥ ಅಭ್ಯಾಸ, ಇದು ತುಂಬ ಒಳ್ಳೆಯ ಅಭ್ಯಾಸ. ಇದು ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರುವಂಥದ್ದು. ಆದರೆ ಈಗಿನ ಜೀವನ ಶೈಲಿಗೆ ಎಲ್ಲರೂ ತುಂಬ ಫಿಸಿಕಲಿ ಆ್ಯಕ್ಟಿವ್ ಇದ್ದೀವಿ, ಜೊತೆಗೆ ಸ್ಟ್ರೆಸ್ನಲ್ಲಿ ಇದ್ದೀವಿ, ಮಾನಸಿಕ ಒತ್ತಡದಲ್ಲಿದ್ದೀವಿ, ಜೊತೆಗೆ ದಿನಗಳು ಕಳೆದಂತೆ 3 ಸಮಯದ ಆಹಾರಕ್ಕೆ ಅಭ್ಯಾಸರಾಗ್ಬಿಟ್ಟಿದ್ದೀವಿ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ, ಮಧ್ಯದಲ್ಲಿ ಒಂದು ಸಿಂಪಲ್ ಸ್ನ್ಯಾಕ್ ಬೇರೆ ಇರುತ್ತೆ ಸಂಜೆಯ ಸಮಯದಲ್ಲಿ. ಆದರೆ ಇಲ್ಲಿ ಮಿತಿಯ ಬಗ್ಗೆ ಜ್ಞಾನ ಇರಬೇಕು. ಮತ್ತು ಹಿಂದೆ ತಿಂದಂತಹ ಆಹಾರ ಜೀರ್ಣ ಆಗಿದೆ, ಈಗ ಹಸಿವು ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ಮಾತ್ರ ತಗೋಬೇಕು. ಓಕೆ ಡಾಕ್ಟರ್, ಇನ್ನು ಸರಿಯಾದ ಆಹಾರ ಪದ್ಧತಿಯ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೋಣ. ವೀಕ್ಷಕರೇ, ಪುಟ್ಟದೊಂದು ವಿರಾಮ. ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಇನ್ನು ಆಹಾರ ಪದ್ಧತಿಯ ಬಗ್ಗೆ ಮಾತಾಡ್ತಿದ್ವಿ. ಸೊ ಇದು ಸ್ಕಿಪ್ ಮಾಡಿದ್ರೆ ಅಂದರೆ ಬೆಳಗಿನ ತಿಂಡಿಯಿಂದ ಮಧ್ಯಾಹ್ನದ ಊಟದವರೆಗೆ ಎಷ್ಟು ಗ್ಯಾಪ್ ಇರಬೇಕು? ಅಂದರೆ ಕಂಪಲ್ಸರಿ ತಿನ್ನಲೇಬೇಕಾ, ಇಲ್ಲಾಂದ್ರೆ ಸ್ಕಿಪ್ ಮಾಡೋರಿಗೆ ಏನು ಹೇಳ್ತೀರಿ ಅಂತ? ಒಂದು ಸುಲಭವಾಗಿ ಜೀರ್ಣ ಆಗುವಂತಹ ಒಂದು ಆಹಾರ ತಿಂದ್ರಿ ಅಂದರೆ, ಅದರಲ್ಲೂ ಅದು ಬರೀ ಶಾಕಾಹಾರಿ ಆಹಾರ ಆಗಿತ್ತು ಅಂದರೆ ಸಾಮಾನ್ಯವಾಗಿ 1.5 to 2 ಗಂಟೆ ಸಮಯ ತಗೊಳ್ಕೊಳ್ಳುತ್ತೆ ಜೀರ್ಣ ಆಗೋದಕ್ಕೆ. ಅದೇ ಮಾಂಸ ಆಹಾರದ ಸೇವನೆ ಮಾಡಿದ್ದೀರ, ಅದು ನಿಯಮಿತವಾಗೇ ತಗೊಂಡಿದ್ದೀರಾ ಅಂದರೆ 4 to 6 ಗಂಟೆ ಸಮಯ ಬೇಕಾಗುತ್ತೆ ಜೀರ್ಣ ಆಗೋದಕ್ಕೆ. ಇದು ಒಂದು ಕಡೆ. ಆದರೆ ಜನರಲ್ ಆಗಿ ಹೇಳಬೇಕು ಅಂದರೆ ಒಂದು ತಿಂಡಿ ಮತ್ತು ಊಟಕ್ಕೆ ಮಧ್ಯಕ್ಕೆ ಒಂದು 4 to 5 ಗಂಟೆ ಒಂದು ಗ್ಯಾಪ್ ಇರೋದು ಒಂದು ಒಳ್ಳೆಯ ಅಭ್ಯಾಸ. ಓಕೆ, ಇನ್ನು ರಾತ್ರಿಯ ಊಟ ಮಾಡಿರೋದಿಲ್ಲ, ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಸ್ಕಿಪ್ ಮಾಡ್ತಾರೆ. ಸೊ ಅದರಿಂದ ಯಾವ ರೀತಿ ಅಂದರೆ ಹೆಲ್ತ್ ಎಫೆಕ್ಟ್ ಹೇಗಾಗ್ಬೋದು ಅಂತ? ಕೆಲವರು ಏನು ಮಾಡ್ತಾರೆ, ಇದೊಂದು ಅಭ್ಯಾಸ ಇದೆ. ಕೆಲವರು ತುಂಬ ದಪ್ಪ ಇರ್ತಾರೆ, ತೂಕವನ್ನು ಕಮ್ಮಿ ಮಾಡೋದಕ್ಕೆ ರಾತ್ರಿಯ ಊಟವನ್ನು ಬಿಟ್ಬಿಡೋದು. ಆದರೆ ಅವ್ರು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ರಾತ್ರಿ ನಿದ್ದೆಯಲ್ಲಿ ಇದ್ದಾಗಲೂ ಸಹ, ಅಂದರೆ ನಾವು ಏನು ಕೆಲಸ ಮಾಡೋದಿಲ್ಲ, ಯಾಕೆ ಬೇಕು ಆಹಾರ, ಅದರಿಂದ ಸಣ್ಣ ಆಗ್ತೀವಿ ಅನ್ನೋ ಒಂದು ಕಾಮನ್ ಫೀಲಿಂಗ್ ಇರುತ್ತೆ. ಆದರೆ ರಾತ್ರಿ ಮಲ್ಕೊಂಡಾಗಲೂ ಸಹ ನಮ್ಮ ಎಲ್ಲ ಆರ್ಗನ್ ಸಿಸ್ಟಮ್ಸ್ಗಳು, ಹೃದಯ ಬಡಿತಾ ಇರುತ್ತೆ, ಶ್ವಾಸಕೋಶ ಉಸಿರನ್ನು ತಗೊಳ್ಳೋದು, ಹೊರಗೆ ಹಾಕೋದು, ಈ ಕೆಲಸ ಮಾಡೋದು, ಮತ್ತು ಮೂತ್ರಕೋಶಗಳು ಶರೀರದ ಟಾಕ್ಸಿನ್ಸನ್ನು ಫಿಲ್ಟರ್ ಮಾಡೋದು, ಈ ಥರದ ಕೆಲಸಗಳೆಲ್ಲ ಆಗ್ತಾನೇ ಇರುತ್ತೆ. ಆದ್ದರಿಂದ ರಾತ್ರಿಯ ಊಟ ಸಹ ತುಂಬ ಅವಶ್ಯಕ. ಆದರೆ ರಾತ್ರಿಯ ಚಟುವಟಿಕೆಗಳು ಕಮ್ಮಿ ಇರೋದ್ರಿಂದ, ಫಿಸಿಕಲಿ ಆ್ಯಕ್ಟಿವ್ ಕಮ್ಮಿ ಇರೋದ್ರಿಂದ ರಾತ್ರಿಯ ಊಟದ ಪ್ರಮಾಣ ಮಿತವಾಗಿ ಇದ್ದರೆ ಒಳ್ಳೆಯದು. ಓಕೆ, ಇನ್ನು ಈ ಹಾಲಿನ ಮತ್ತು ಮಜ್ಜಿಗೆಯ ಸೇವನೆ ಬಗ್ಗೆ ಏನಾದರೂ ಹೇಳ್ತೀರಾ ಅಂತ? ಆಯುರ್ವೇದದಲ್ಲಿ ಆಹಾರಕ್ಕೆ ತುಂಬ ಪ್ರಮುಖವಾದ ಒಂದು ಪ್ರಾತಿನಿಧ್ಯವನ್ನು ಕೊಡ್ತೀವಿ. ಅದರಲ್ಲೂ ಈ ಹಾಲಿನ ಸೇವನೆ ಬಗ್ಗೆ ಆಯುರ್ವೇದದಲ್ಲಿ ಸಾಕಷ್ಟು ಹೇಳಿದೆ. ಹಾಲು ಒಂದು ಸಂಪೂರ್ಣವಾದ ನರಿಷ್ಮೆಂಟ್ ಫುಡ್ ಅಂತ ಆಯುರ್ವೇದ ರಿಗಾರ್ಡ್ ಮಾಡುತ್ತೆ. ಅಂದರೆ ಈಗ ಮಕ್ಕಳಲ್ಲಿ ನೋಡಿ, ತಾಯಿಯ ಹಾಲನ್ನು ಎಳೆಯ ವಯಸ್ಸಿನಲ್ಲಿ ಕುಡಿತಾ ಇರ್ತಾರೆ. ತಾಯಿ ಹಾಲು ಕೊಡೋದನ್ನು ನಿಲ್ಲಿಸಿದಾಗ ನೆಕ್ಸ್ಟ್ ಇಮಿಡಿಯೇಟ್ ಸಬ್ಸ್ಟಿಟ್ಯೂಟ್ ಅಂದರೆ ಹಸುವಿನ ಹಾಲು. ಅಂದರೆ ಅದು ತಾಯಿಯ ಹಾಲಿನಷ್ಟೇ ಶರೀರಕ್ಕೆ ಸತ್ವವನ್ನು ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ಹಾಲಿನ ಉಪಯೋಗ ಇತ್ತೀಚೆಗಂತೂ ಹಾಲಿನಿಂದ ಆ ರೀತಿಯ ತೊಂದರೆ ಆಗುತ್ತೆ, ಈ ರೀತಿಯ ತೊಂದರೆಗಳಾಗುತ್ತೆ ಅಂತ ತುಂಬ ಚರ್ಚೆಗಳು ನಡೀತಾನೆ ಇರುತ್ತೆ. ಆದರೆ ಹಾಲಿನ ಕ್ವಾಲಿಟಿ ಸಹ ಚೆನ್ನಾಗಿರಬೇಕು. ಆಯುರ್ವೇದದಲ್ಲಿ ಹೇಳಿರೋದು ನಾಟಿ ಹಸುವಿನ ಹಾಲು ಆಗಿರಬೇಕು, ಅದು ಹೊರಗೆ ಬಿಸಿಲಲ್ಲಿ ಇದರೆಲ್ಲ ಚೆನ್ನಾಗಿ ತಿರುಗಾಡ್ಕೊಂಡು ಮೇಯಬೇಕು ಅಂತ ಹಸುವಿನ ಹಾಲು ಉಪಯೋಗಿಸ್ತು ಅಂದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದೇ ಆಗುತ್ತೆ. ಓಕೆ, ಇನ್ನು ಹಾಲಿನಿಂದ ಕೆಲವೊಬ್ಬರಿಗೆ ಅಲರ್ಜಿ ಇರುತ್ತೆ. ಸೊ ಹಾಲಿನಲ್ಲಿ ಸಿಗುವಂಥ ಪೌಷ್ಟಿಕಾಂಶಗಳು ಅವರಿಗೆ ಸಿಗೋದಿಲ್ವಾ? ಅದನ್ನು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬಹುದು ಅವರು? ಒಂದು ಹಾಲಿನ ಉಪಯೋಗದಿಂದ ಅಲರ್ಜಿ ಆಗ್ತಾ ಇದೆ, ಅದನ್ನು ಶುರುವಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ತಗೊಂಡು ನೋಡೋದು. ಹಾಗೂ ಅದು ಸಮಸ್ಯೆ ಕಾಡ್ತಾ ಇದೆ ಅಂದರೆ ಹಾಲಿನಿಂದ ಸಿಗುವ ಒಂದು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಆಗ ಬೇರೆ ರೀತಿಯ ದ್ರವ್ಯಗಳ ಪ್ರಯೋಗಕ್ಕೆ ಮುಂದಾಗಬೇಕು. ಅದು ಬೇರೆ ರೀತಿಯ ಹಾಲು, ಈಗ ಹಸುವಿನ ಹಾಲಿನಿಂದ ಆಗ್ತಾ ಇದೆ, ಮೇಕೆಯ ಹಾಲಿನ ಉಪಯೋಗಕ್ಕೆ ಇದು ಮಾಡ್ಕೋಬೋದು. ಅಥವಾ ಬೇರೆ ರೀತಿಯ ಪ್ರೋಟೀನ್ ಇರುವಂತಹ ಆಹಾರಗಳು, ಅದು ನಟ್ಸ್ಗಳಲ್ಲಿ ಆಗಿರ್ಬೋದು, ಅಥವಾ ಬೇರೆ ಥರದ ತರಕಾರಿಗಳು, ಹಣ್ಣುಗಳು, ಈ ರೀತಿಯ ಪದಾರ್ಥಗಳ ಉಪಯೋಗಕ್ಕೆ ಮುಂದಾಗಬೇಕು. ಓಕೆ, ಇನ್ನು ಹಾಲಿನ ಪ್ರಾಡಕ್ಟ್ಸ್ ಅಂತ ಬಂದರೆ ತುಪ್ಪ, ಮೊಸರು, ಮಜ್ಜಿಗೆಯ ಉಪಯೋಗ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಹೇಳ್ತೀರಿ? ಆಯುರ್ವೇದ ತುಪ್ಪದ ಉಪಯೋಗಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದೆ. ತುಪ್ಪದ ಉಪಯೋಗದಿಂದ ಈಗಿನ ವೈದ್ಯಕೀಯ ಪದ್ಧತಿ ಏನು ಹೇಳುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಈ ಥರದ್ದೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಿದಂತಹ ತುಪ್ಪ ಅದು ಯಾವುದೇ ಥರದ ತೊಂದರೆ ಮಾಡೋದಿಲ್ಲ. ಆದರೆ ಮಿತವಾಗಿ ಬಳಸಬೇಕು. ತುಪ್ಪದ ಉಪಯೋಗದಿಂದ ಜೀರ್ಣಶಕ್ತಿ ವೃದ್ಧಿಯಾಗುತ್ತೆ ಮತ್ತು ನಮ್ಮ ಸಂಧಿಗಳು
ಜಾಯಿಂಟ್ಸ್ ಎಲ್ಲ ಒಳ್ಳೆ ಅನಾಯಿಂಟೆಡ್ ಆಗಿರುತ್ತೆ, ಲೂಬ್ರಿಕೇಶನ್ ಥರ ಕೆಲಸ ಮಾಡುತ್ತೆ. ಓಕೆ, ಇನ್ನು ಜಂಕ್ ಫುಡ್ ಮಾತಾಡೋದಾದರೆ ಈಗಿನ ಲೈಫ್ಸಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನೋ ಯಾವುದೇ ಮಿತಿ ಇಲ್ಲ, ಬಟ್ ಜಂಕ್ ಫುಡ್ಸ್ ಇಂಟೇಕ್ ಆಗ್ತಾನೇ ಇರುತ್ತೆ. ಹೌದು. ಸೊ ಹೋಟೆಲ್ಗಳಲ್ಲಿ ಹೆಚ್ಚಾಗಿ ತಿಂತಿರ್ತಾರೆ. ಸೊ ಅವ್ರಿಗೆ ಏನು ಹೇಳ್ತೀರಿ ಅಂತ? ಹೌದು, ಈಗಿನ ವ್ಯವಸ್ಥೆ ಹೇಗಾಗ್ಬಿಟ್ಟಿದೆ ಅಂದರೆ ಈ ಹೊರಗಿನ ಆಹಾರ ತಿಂದೇ ವಿಧಿನೇ ಇಲ್ಲ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಆದಷ್ಟು ಮನೆಯಲ್ಲಿ ಮಾಡಿದಂತಹ ಆಹಾರಕ್ಕೆ ಸ್ಟಿಕ್ ಆನ್ ಆಗೋದು ತುಂಬ ಒಳ್ಳೆಯ ಅಭ್ಯಾಸ. ಆದರೆ ಆಗೊಮ್ಮೆ ಈಗೊಮ್ಮೆ ಹೊರಗೆ ತಿನ್ನಬೇಕಾಯ್ತು, ಆದಷ್ಟು ಹಬೆಯಲ್ಲಿ ಬೆಂದಂತಹ ಆಹಾರವನ್ನು ತಿನ್ನೋದು. ಇಡ್ಲಿ ಆಗ್ಬೋದು, ಅದನ್ನು ಹಬೆಯಲ್ಲಿ ಬೇಯಿಸಿರ್ತಾರೆ, ಅಥವಾ ದೋಸೆ ಅದನ್ನು ಹಿಟ್ಟನ್ನು ಫರ್ಮೆಂಟ್ ಮಾಡಿರ್ತೀರಿ, ಅದನ್ನು ಹೆಂಚಿನ ಮೇಲೆ ಹಾಕಿ ರೋಸ್ಟ್ ಮಾಡ್ತೀರಿ. ಹೆಚ್ಚು ಆಯಿಲ್ ಹಾಕದೆ ಇದು ಯೂಸ್ ಮಾಡ್ತು ಅಂದರೆ ಹೊರಗಡೆ ತಿನ್ನಬೇಕಾಯ್ತು ಅಂದರೆ ಈ ರೀತಿಯ ಆಹಾರಗಳು ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ತೊಂದರೆಯನ್ನು ಮಾಡೋದಿಲ್ಲ. ಓಕೆ ಓಕೆ, ಇನ್ನು ಆಹಾರದ ಇಂಟೇಕ್ ಬಗ್ಗೆ ಮಾತಾಡೋದಾದರೆ ಕೆಲವೊಬ್ಬರು ವ್ಯಾಯಾಮ ಮಾಡಿದ ನಂತರನೇ ಆಹಾರವನ್ನು ತಗೊಳ್ತಾರೆ, ಇನ್ನು ಕೆಲವರು ಆಹಾರವನ್ನು ತಗೊಂಡು ವ್ಯಾಯಾಮಕ್ಕೆ ಮುಂದಾಗ್ತಾರೆ. ಸೊ ಅದರ ಪದ್ಧತಿ ಹೇಗಿರಬೇಕು ಅಂತ? ಓಕೆ, ಮೊದಲಿಗೆ ವ್ಯಾಯಾಮ ಮಾಡಬೇಕಾದ್ರೆ ಒಂದು ಖಾಲಿ ಹೊಟ್ಟೆನಲ್ಲಿ ಇರಬೇಕು. ಆದರೆ ಕೆಲವರು ತಿಂಡಿ ತಿಂದ್ಬಿಟ್ಟು ವ್ಯಾಯಾಮವನ್ನು ಮಾಡ್ತಾರೆ. ಮುಖ್ಯವಾಗಿ ಕೃಷರು ಯಾರು ತುಂಬ ಸಣ್ಣಗಿರ್ತಾರೆ ಅವರಲ್ಲಿ ಇದೊಂದು ಅಪನಂಬಿಕೆ ಇದೆ. ಅಂದರೆ ಹೊಟ್ಟೆಗೆ ಒಂದು ಪೌಷ್ಟಿಕವಾದ ಆಹಾರವನ್ನು ತಿಂದು ತಕ್ಷಣಕ್ಕೆ ವ್ಯಾಯಾಮ ಮಾಡೋದ್ರಿಂದ ಆ ಪೋಷಕಾಂಶಗಳೆಲ್ಲ ಶರೀರಕ್ಕೆ ಸಿಗತ್ತೆ, ಅದರಿಂದ ಕೊರತೆ ಉಂಟಾಗೋಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಅದು ಸುಳ್ಳು. ಏನಾಗುತ್ತೆ ಅಂದರೆ ನೀವು ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣ ರಕ್ತದ ಸಂಚಾರ ಹೊಟ್ಟೆ ಭಾಗದಲ್ಲಿ ಕೇಂದ್ರೀಕೃತವಾಗ್ಬಿಡುತ್ತೆ. ಆಗ ನೀವು ಈ ರೀತಿಯ ವ್ಯಾಯಾಮಗಳನ್ನು ಮಾಡಿದಾಗ ರಕ್ತದ ಸಂಚಾರ ಕೈಗಳಿಗೆ ಕಾಲುಗಳಿಗೆ ಹೆಚ್ಚಿನ ಹರಿವು ಬೇಕಾಗಿರೋದ್ರಿಂದ ಹೊಟ್ಟೆಯ ಭಾಗದ ರಕ್ತ ಸಂಚಾರ ಕಡಿತಗೊಳ್ಳುತ್ತೆ, ಕಮ್ಮಿ ಆಗುತ್ತೆ, ಆಗ ಅಜೀರ್ಣ ಉಂಟಾಗುತ್ತೆ. ಇದು ಮಾಡೋದು ಒಳ್ಳೆಯದಲ್ಲ. ಓಕೆ ಓಕೆ, ಇನ್ನು ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು, ಇನ್ನು ಸ್ಕೂಲ್ಗಳಲ್ಲೂ ನಮಗೆ ಹೇಳ್ಕೊಟ್ಟಿದ್ದು ಏನಂದ್ರೆ ತಿನ್ನುವಾಗ ಮಾತಾಡಬೇಡಿ ಅಂತ. ಬಟ್ ಅದಕ್ಕೆ ರೀಸನ್ ಯಾರು ಹೇಳಿಲ್ಲ ಇದುವರೆಗೂ. ಬಟ್ ನಿಮಗೆ ಕೇಳೋದಾದ್ರೆ ಯಾಕೆ ಅದು ಆ ಪದ್ಧತಿ ಬಂದಿದ್ದಾಗಲಿ ಅನ್ನೋದು? ಇದು ಸಾಮಾನ್ಯವಾಗಿ ವಿಜ್ಞಾನದ ಪರಿಚಯ ಇರೋರು ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ನಾವು ತಿನ್ನುವಂಥ ಆಹಾರ ಏನು ಅನ್ನನಾಳಿಕ ಇರುತ್ತೆ ಮತ್ತು ಉಸಿರೇನು ಆಡ್ತೀವಿ, ಈ ಶ್ವಾಸನಾಳಿಕ ಇದೆ, ಇದೆರಡೂ ಸಹ ಈ ಭಾಗದಲ್ಲಿ ಕೂಡುತ್ತೆ. ಕೂಡ್ಬಿಟ್ಟು ಒಂದು ವ್ಯಾಲ್ವ್ ಇರುತ್ತೆ, ಅದು ಒಂದು ಶ್ವಾಸಕೋಶಕ್ಕೆ ಹೋಗುತ್ತೆ, ಲಂಗ್ಸ್ಗೆ ಹೋಗುತ್ತೆ, ಇನ್ನೊಂದು ಹೊಟ್ಟೆಗೆ ಹೋಗುತ್ತೆ. ತಿನ್ನಬೇಕಾದ್ರೆ ಮಾತಾಡಿದಾಗ ಯಾವಾಗ ನೀವು ಗಾಳಿ ತೊಗೊತೀರಿ ಆ ನಾಳ ಓಪನ್ ಆಗುತ್ತೆ, ಅನ್ನದ ಪದಾರ್ಥ ಶ್ವಾಸಕೋಶಕ್ಕೆ ಹೋಗುತ್ತೆ. ಇದರಿಂದ ಒಂದು ಬಾಡಿ ಒಂದು ರೆಸ್ಪಾನ್ಸನ್ನು ಟ್ರಿಗರ್ ಮಾಡುತ್ತೆ. ಅದರಿಂದ ಸೀನು ಬರ್ಬೋದು, ನೆತ್ತಿಗತ್ತತೆ ಅಂತ ಹೇಳ್ತೀವಿ ನೋಡಿ, ಈ ಥರ ಎಲ್ಲ ಆಗುತ್ತೆ. ಅದು ಬೇರೆ ಯಾವುದಾದ್ರು ಆರೋಗ್ಯದ ಸಮಸ್ಯೆ ಇದೆ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಹೋಯಿತು, ಅದು ಬೇರೆ ಥರದ ಇನ್ಫೆಕ್ಷನ್ಗಳಿಗೆ ದಾರಿ ಮಾಡಿಕೊಡ್ಬೋದು, ತುಂಬ ಜೀವ ಹೋಗುವ ಮಟ್ಟಿಗೆ ಸಹ ಆಗ್ಬೋದು. ಆದ್ದರಿಂದ ಊಟ ಮಾಡಬೇಕಾದ್ರೆ ನಗೋದಾಗಲಿ ಮಾತಾಡೋದಾಗಲಿ ಮಾಡಬಾರ್ದು ಅನ್ನೋದು. ಇನ್ನು ಡಯಟ್ ಮಾಡ್ತಾರೆ, ಆಹಾರ ತಗೊಳ್ಬೇಕು. ಸೊ ಬ್ರೇಕ್ಫಾಸ್ಟ್ಗೆ ಫ್ರೂಟ್, ಮಧ್ಯಾಹ್ನಕ್ಕೂ ಫ್ರೂಟ್, ರಾತ್ರಿನೂ ಫ್ರೂಟ್ ಅಂತಾರೆ. ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಿ? ಹೆಚ್ಚಿನ ಪ್ರಯೋಗದಿಂದ ಅಮೃತನೂ ವಿಷ ಆಗುತ್ತೆ ಅಂತ. ಆದ್ದರಿಂದ ಯುಕ್ತಿಯನ್ನು ಉಪಯೋಗಿಸಿ ಆಹಾರ ಪದಾರ್ಥಗಳ ಉಪಯೋಗ ಮಾಡಬೇಕು, ಎಲ್ಲ ಚೇಂಜ್ ಮಾಡ್ತಾ ಇರಬೇಕು. ಒಂದು ದಿವಸ ಇಂಥದ್ದು ತಿಂಡಿ ತಿಂದಿದ್ರಿ ಅಂದರೆ ಮತ್ತೊಂದು ದಿವಸ ಬೇರೆ ಪದಾರ್ಥಗಳನ್ನು ಉಪಯೋಗಿಸೋದು. ಆ ರೀತಿ ಒಂದು ದಿವಸ ವಾರದಲ್ಲಿ 2 ದಿವಸ ಹಣ್ಣನ್ನು ಮಾತ್ರ ಉಪಯೋಗಿಸಿದ್ರಿ ತಿಂಡಿಗೆ, ಅದು ಸಹ ಏನು ತೊಂದರೆ ಮಾಡೋದಿಲ್ಲ. ಆದರೆ ದಿನನಿತ್ಯದ ಉಪಯೋಗಕ್ಕೆ ಏನೂ ಅಲ್ಲ. ಓಕೆ ಡಾಕ್ಟರ್, ಇನ್ನು ಸರಿಯಾದ ಆಹಾರ ಪದ್ಧತಿ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್. ವೀಕ್ಷಕರೇ, ಈಗ ಪುಟ್ಟದೊಂದು ವಿರಾಮ. ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಇನ್ನು ಫ್ರೂಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇನ್ನು ಖಾಲಿ ಹೊಟ್ಟೆಗೆ ಫ್ರೂಟ್ಸನ್ನು ಸೇವಿಸ್ತಾರೆ. ಸೊ ಅದು ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ ಅನ್ನೋದು? ಇದ್ರ ಬಗ್ಗೆಯೂ ಸಾಕಷ್ಟು ಚರ್ಚೆಗಳು ನೋಡ್ತಾನೆ ಇರ್ತೀವಿ. ಕೆಲವರು ಹೇಳ್ತಾರೆ ಖಾಲಿ ತಿಂಡಿ ತಿಂದ ನಂತರ ಹಣ್ಣನ್ನು ತಗೋಬಾರ್ದು, ಅದರಿಂದ ಶರೀರಕ್ಕೆ ದುಷ್ಪರಿಣಾಮಗಳಾಗತ್ತೆ, ಈ ಥರದ್ದೆಲ್ಲ ಕೇಳ್ತೀವಿ. ಆದರೆ ಲಾಜಿಕಲ್ ಆಗಿ ಯೋಚನೆ ಮಾಡೋಣ. ಹೊಟ್ಟೆಯ ವಾತಾವರಣ, ಗ್ಯಾಸ್ಟ್ರಿಕ್ ಫ್ಲೋರಾ ಹೇಗಿದೆ ಅಂದರೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳನ್ನು, ಅಲ್ಲಿ ಹೆಲ್ತಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಯಾವುದೇ ಥರದ ಇನ್ಫೆಕ್ಷನ್ ಆಗದೇ ಇರೋ ಥರ ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ. ಇದು ಒಂದು ಕಡೆ ಆಯಿತು ಅಂದರೆ ವ್ಯವಸ್ಥೆ ಹೇಗಿದೆ ಅಂದರೆ ನೀವು ತಿಂದಂತಹ ಪೋಷಕಾಂಶ ಶರೀರ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋ ಹಾಗೆ ವ್ಯವಸ್ಥೆ ಇದೆ. ಇನ್ನು ಖಾಲಿ ಹೊಟ್ಟೆನಲ್ಲಿ ಈ ಹಣ್ಣುಗಳ ಬಗ್ಗೆ ಕೇಳಿದ್ರಿ. ಹಣ್ಣುಗಳಲ್ಲಿ ಮುಖ್ಯವಾಗಿ ಫ್ರುಕ್ಟೋಸ್ ಶುಗರ್ ಇದೆ. ಅಂದರೆ ಅದು ತುಂಬ ಸುಲಭವಾಗಿ ಜೀರ್ಣ ಆಗಿಬಿಡುತ್ತೆ, ಅಂತಹ ಒಂದು ಗುಣ ಅದರದ್ದು. ಖಾಲಿ ಹೊಟ್ಟೆನಲ್ಲಿ ತಗೊಂಡ್ರಿ, ಶರೀರದಲ್ಲಿ ಬೇರೆ ಯಾವುದೋ ಆಹಾರ ಇಲ್ಲ,
ಇಮಿಡಿಯೇಟಾಗಿ ಅಬ್ಸರ್ವ್ ಆಗುತ್ತೆ, ಅದರಿಂದ ಸಿಗುವಂತಹ ಬೆನಿಫಿಟ್ ಸಿಗುತ್ತೆ. ಈ ಬೇರೆ ಒಂದು ಗುರು ಹೆವಿ ಫುಡ್ ಜೊತೆ ತೊಗೊಂಡ್ರಿ, ಆಗಲೂ ಅಷ್ಟೇ, ಮೊದಲು ಹಣ್ಣು ಜೊತೆಲಿ ತೊಗೊಂಡಿದ್ದೀರಿ, ಮೊದಲಿಗೆ ಜೀರ್ಣ ಆಗುತ್ತೆ, ಅದರಿಂದ ಏನು ಸತ್ವ ಸಿಗಬೇಕು ಅದು ಸಿಗುತ್ತೆ, ಆಮೇಲೆ ಬೇರೆ ಆಹಾರ ಪದಾರ್ಥ ಏನಿದೆ ಅದು ಜೀರ್ಣ ಆಗುತ್ತೆ, ಅದರ ಅನುಕೂಲ ಸಹ ಆಗುತ್ತೆ. ಓಕೆ. ಇನ್ನೊಂದು ಏನು ಅಂದರೆ, ಕೆಲವು ಔಷಧಿಗಳನ್ನು ಆಹಾರದ ಜೊತೆಗೆ ತಗೊಳಕ್ಕೆ ಹೇಳ್ತೀವಿ, ಅದರಿಂದ ಅದರ ಒಂದು ಪರಿಣಾಮ ತುಂಬ ಜಾಸ್ತಿ ಆಗುತ್ತೆ. ಇದು ಈ ಒಂದು ಥಿಯರಿಗೆ ಸಪೋರ್ಟ್ ಮಾಡುತ್ತೆ. ಓಕೆ. ಇನ್ನು ಫ್ರೂಟ್ಸ್ ಅಂತ ಹೇಳಿದ್ವಿ, ವೆಜಿಟೇಬಲ್ಸ್ ಅಂತ ಬಂದಾಗ ಕೆಲವೊಬ್ರು ರಾ ವೆಜಿಟೇಬಲ್ಸ್ ತಗೊಳ್ತಾರೆ, ಇನ್ನು ಕೆಲವರು ಹಾಫ್ ಬಾಯ್ಲ್ಡ್ ಅಂತ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಆಯುರ್ವೇದ ಹೇಳೋದ್ರ ಪ್ರಕಾರ ಆಹಾರವನ್ನು ಬಾಯ್ಲ್ ಮಾಡಿ ಯೂಸ್ ಮಾಡೋದೇ ಒಳ್ಳೆಯದು. ಒಂದು, ಅದು ಜೀರ್ಣಶಕ್ತಿಯ ಮೇಲೆ ತುಂಬ ಹೊರೆಯನ್ನು ಹಾಕೋದಿಲ್ಲ. ಆಲ್ರೆಡಿ ಆಹಾರ ಒಂದು ತಕ್ಕ ಮಟ್ಟಿಗೆ ಪ್ರೊಸೆಸ್ ಆಗಿದೆ, ಅದು ಫರ್ದರ್ ಪ್ರೊಸೆಸ್ ಆಗೋದಕ್ಕೆ ಜೀರ್ಣಶಕ್ತಿಗೆ ಹೆಚ್ಚಿಗಿನ ಹೊರೆ ಆಗೋದಿಲ್ಲ. ಆದರೆ ಈ ರಾ ಫುಡ್ ಏನು ಹೇಳಿದ್ರಿ, ರಾ ವೆಜಿಟೇಬಲ್ಸ್, ಹಸಿ ತರಕಾರಿ, ಅದು ಜೀರ್ಣಶಕ್ತಿಗೆ ಒಂದು ಹೊರೆ ಆಗುತ್ತೆ. ಆದರೆ ಆಗೊಮ್ಮೆ ಈಗೊಮ್ಮೆ ಶರೀರಕ್ಕೆ ಈ ಥರದ ಪ್ರಯೋಗಗಳಿಗೆ ಒಗ್ಗೋದ್ರಿಂದ ಶರೀರ ಸಹ ಮಾರ್ಪಾಟು ಮಾಡ್ಕೊತಾ ಇರುತ್ತೆ, ಹೆಚ್ಚು ಶಕ್ತಿಯುತವಾಗಿ ರೂಪುಗೊಳ್ಳುತ್ತೆ. ಸೊ ನೀರನ್ನು ಕುಡಿಯೋ ಬಗ್ಗೆ ಹೇಳೋದಾದರೆ ಯಾವ ರೀತಿ ನೀರನ್ನು ಕುಡಿದ್ರೆ ಒಳ್ಳೆಯದು, ಮತ್ತು ಎಷ್ಟು ಕ್ವಾಂಟಿಟಿ ತೊಗೊಳ್ಬೇಕು ಒಬ್ಬ ಮನುಷ್ಯ? ಜನರಲ್ ಆಗಿ ಶರೀರಕ್ಕೆ ಒಂದು ಬಯೋಲಾಜಿಕಲ್ ಡಿಮ್ಯಾಂಡ್ಸ್ ಅಂತ ಇರುತ್ತೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಶರೀರಕ್ಕೆ ಆದಂತಹ ಒಂದು ಡಿಮ್ಯಾಂಡ್ಸ್ ಇರುತ್ತೆ. ಯಾವಾಗ ಅದು ಬಾಯಾರಿಕೆ ಮೂಲಕ ವ್ಯಕ್ತಪಡಿಸುತ್ತೆ ಆಗ ಖಂಡಿತ ನೀರು ಕೊಡಬೇಕು. ಅದು ಊಟಕ್ಕೆ ಮುಂಚೆ ಆಗಿರಲಿ, ಊಟದ ಮಧ್ಯ ಆಗಿರಲಿ, ಊಟ ಆದ ನಂತರ ಆಗಿರಲಿ, ಯಾವಾಗಾದರೂ ಆಗಿರಲಿ, ಶರೀರ ವ್ಯಕ್ತಪಡಿಸಿದಾಗ ನೀರನ್ನು ಕೊಡಬೇಕು. ಆದರೆ ಕೆಲವರು ಗೊತ್ತಿಲ್ಲದೇ ಬಾಯಾರಿಕೆ ಇಲ್ಲ, ಸುಮ್ಮನೆ ನೀರು ಕುಡಿತಾ ಇರ್ತಾರೆ. ಆಗ ಏನಾಗುತ್ತೆ, ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಸೆಕ್ರೀಟ್ ಆಗ್ತಾ ಇರುತ್ತೆ, ಅದರದ್ದು ಕಾನ್ಸಂಟ್ರೇಷನ್ ಡೈಲ್ಯೂಟ್ ಆಗುತ್ತೆ. ಸೊ ಅದರಿಂದ ಜೀರ್ಣಶಕ್ತಿ ಕಮ್ಮಿ ಆಗ್ಬೋದು, ಆಗ ಅಜೀರ್ಣ ಈ ಥರದ ಸಮಸ್ಯೆಗಳಾಗುತ್ತೆ. ಓಕೆ. ಹೆಚ್ಚಾಗಿ ನೀರು ಕುಡಿಯೋದು ಒಳ್ಳೇದಲ್ಲ ಅಂತ ಹೇಳ್ತೀರಿ? ಇಲ್ಲ, ಹಾಗಂತ ಅಲ್ಲ. ಶರೀರ ಎಷ್ಟು ಕೇಳುತ್ತೆ ಅಷ್ಟು ಒಂದು ಇದು ಮಾಡಬೇಕು. ನಿಮ್ಮ ಶರೀರಕ್ಕೆ ಎಷ್ಟು ಅಗತ್ಯವಾದ ನೀರು ಸಿಕ್ತು ಅದು ಒಂದು ಫೀಡ್ಬ್ಯಾಕ್ ಸಿಗ್ನಲ್ ಕೊಡುತ್ತೆ. ನಿಮಗೆ ಬ್ರೈನ್ನಲ್ಲಿ ಕೆಲವು ಸೆಂಟರ್ಸ್ ಇರುತ್ತೆ, ಸೆಟೈಟಿ ಸೆಂಟರ್ಸ್ ಅಂತ ಹೇಳ್ತೀವಿ, ಅಲ್ಲಿ ನಿಮಗೆ ಆ ಒಂದು ಫೀಲ್ ಬರುತ್ತೆ, ಬಾಯಾರಿಕೆ ಇತ್ತು, ಈಗ ಅದು ನೀಗಿದೆ, ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಓಕೆ. ಇನ್ನು ನೀರು ಅಂತ ಬಂದಾಗ ಬಿಸಿ ನೀರು, ಫ್ರಿಜ್ಜಲ್ಲಿರೋ ತಣ್ಣೀರು, ಸೊ ಅದನ್ನು ಹೇಗೆ ವಿಂಗಡಿಸ್ತೀರಿ ಮತ್ತು ಹೇಗೆ ಅದನ್ನು ಸೇವಿಸಬಹುದು ಅಂತ? ಓಕೆ. ಆಯುರ್ವೇದದ ಪ್ರಕಾರ ಕುಡಿಯೋದಕ್ಕೆ ತಣ್ಣೀರು ತುಂಬ ಶ್ರೇಷ್ಠವಾದದ್ದು. ಆದರೆ ಈಗ ಕೆಲವು ಜಿಡ್ಡಿನ ಪದಾರ್ಥದ ಆಹಾರಗಳನ್ನು ತಿಂದಿದ್ದೀರಿ, ಅಥವಾ ಜೀರ್ಣಶಕ್ತಿಗೆ ತುಂಬ ಹೊರೆಯನ್ನು ಉಂಟು ಮಾಡುವಂಥ ಆಹಾರ, ಗುರು ಆಹಾರಗಳನ್ನು, ಹೆವಿ ಟು ಡೈಜೆಸ್ಟ್ ಫುಡ್ಡನ್ನು ತಿಂದ್ರಿ, ಆದ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಬಿಸಿ ನೀರಿನ ಪ್ರಯೋಗ ಅನುಕೂಲ ಮಾಡುತ್ತೆ. ಆದ್ದರಿಂದ ತಣ್ಣೀರು ಒಳ್ಳೆಯದು. ಯಾವ ಸಮಯದಲ್ಲಿ ಬಿಸಿನೀರನ್ನು ಉಪಯೋಗ ಮಾಡಬೇಕು ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಜನರಲ್ ಆಗಿ ಹೇಳಬೇಕು ಅಂದರೆ ಕಾದ ಆರಿಸಿದ ನೀರು ಎಲ್ಲ ದೋಷಗಳನ್ನು ಒಂದು ನಾರ್ಮಲ್ಸಿಯಲ್ಲಿ ಇಡುತ್ತೆ, ಇದರ ಸೇವನೆ ತುಂಬ ಒಳ್ಳೆಯದು ಅಂತ. ಓಕೆ. ಇನ್ನು ಕಾದಾರಿಸಿದ ನೀರಲ್ಲಿ ಯಾವುದೇ ಅಂಶ ಇರಲ್ಲ ಅಂತ ಕೆಲವೊಬ್ರು ನಂಬ್ತಾರೆ. ಸೊ ಆ ಕಾರಣಕ್ಕೆ ಈಗ ಬಿಸ್ಲರಿ ಇರ್ಬೋದು, ಸೊ ಅಷ್ಟಾಗಿ ಆರಿಸಿದ ನೀರನ್ನು ಸೇವಿಸೋದಿಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾವುದೇ ಅಂಶಗಳಿರಲ್ಲ ಅಂತ ಹೇಳೋದು ತಪ್ಪು ಅಂತ ಅನಿಸುತ್ತೆ. ಆದರೆ ಅದರಲ್ಲಿರುವಂತಹ ಹಾನಿಕಾರಕ ಪದಾರ್ಥಗಳು ಕಾಯಿಸುವುದರಿಂದ ಸಾಯತ್ವೆ, ಶರೀರಕ್ಕೆ ಏನು ತೊಂದರೆ ಮಾಡುವಂತಹ ಕೀಟಾಣುಗಳಿರ್ಬೋದು ಅವುಗಳು ಸಾಯುತ್ತೆ. ಕಾಯಿಸ್ಬಿಟ್ಟು ಆರಿಸಿದಾಗ ಮತ್ತೆ ಅದು ಯಾವಾಗ ರೂಮ್ ಟೆಂಪ್ರೇಚರ್ಗೆ ಬರ್ತಾ ಹೋಗುತ್ತೆ ಆಗ ಹೆಲ್ತಿ ಬ್ಯಾಕ್ಟೀರಿಯಾಸ್ ಮತ್ತೆ ರೀಗ್ರೋ ಆಗ್ಬೋದು. ಓಕೆ. ಇನ್ನು ಬಿಸಿ ನೀರು ಕುಡಿಯೋರಿಗೆ ಗ್ಯಾಸ್ಟ್ರೈಟಿಸ್ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ, ನಂಬಿಕೆ ಇದೆ. ಕೆಲವೊಬ್ರಿಗೆ ಬಿಸಿನೀರು ಕುಡಿದ ತಕ್ಷಣ ಹೊಟ್ಟೆಲ್ ಒಂಥರ ಗ್ಯಾಸ್ ತುಂಬಿಕೊಂಡಂಗೆ ಆ ಥರ ಭಾಸವಾಗುತ್ತೆ ಅನ್ನೋದು. ಸೊ ನಿಜಾನಾ ಅದು ಅಂತ? ಇದು ಸಬ್ಜೆಕ್ಟಿವ್, ಅಂದರೆ ಎಲ್ರಿಗೂ ಆಗೋದಿಲ್ಲ. ಜನರಲ್ ಆಗಿ ಬಿಸಿನೀರಿನ ಸೇವನೆಯಿಂದ ಈ ಥರದ್ದು ನೀವೇನು ಹೇಳಿದ್ರಿ ಲಕ್ಷಣಗಳು ಆಗಬಾರ್ದು, ಆದರೆ ಕೆಲವರಲ್ಲಿ ಆಗ್ತಾ ಇದೆ. ಅಂದರೆ ಅದು ಏನೋ ಕಾರಣಗಳಿರ್ಬೋದು. ಅಂಥವರು ಬಿಸಿನೀರಿನ ಸೇವನೆಯನ್ನು ತ್ಯಜಿಸೋದು, ತಣ್ಣೀರನ್ನೇ ಉಪಯೋಗಿಸೋದು. ಓಕೆ. ಇನ್ನು ತೀರಾ ಕೋಲ್ಡ್ ವಾಟರ್ ಇಂಟೇಕ್ ಕೂಡ ಕೆಲವೊಬ್ರು ಮಾಡ್ತಾರೆ, ಸೊ ಅದು ತಪ್ಪಾ ಸರಿನಾ? ಈ ಫ್ರಿಡ್ಜ್ನಲ್ಲಿರುವಂತಹ ನೀರು ಅದರ ಉಪಯೋಗ ತಪ್ಪು. ಈ ಶರೀರಕ್ಕೆ ತುಂಬ ಅನುಕೂಲ ಮಾಡುವಂಥದ್ದು ಊಟ ಆಗಿರಲಿ ನೀರಾಗಲಿ ಎಲ್ಲ ಬಿಸಿ ಬಿಸಿ ಆಹಾರ ತಿನ್ನಬೇಕು ಅಂತ ಹೇಳ್ತೀವಿ.
ಓಕೆ, ಇನ್ನು ಮಾಂಸಾಹಾರದ ಬಗ್ಗೆ ಮಾತಾಡೋದಾದ್ರೆ ಸಾತ್ವಿಕ ಆಹಾರ ಸೇವನೆ ತುಂಬಾ ಆರೋಗ್ಯಕರ ಅಂತ ಹೇಳ್ತೀವಿ. ಸೊ ಸಾತ್ವಿಕ ಆಹಾರ ಅಂದ್ರೆ ಮಾಂಸಾಹಾರನು ಸೇರುತ್ತಾ ಅದ್ರೊಳಗೆ? ಸೊ ಮಾಂಸಾಹಾರದ ಬಗ್ಗೆ ಏನು ಹೇಳ್ತೀರಿ? ಸಾತ್ವಿಕ ಆಹಾರ ಅಂತ ಹೇಳಿದಾಗ ಅದ್ರದ್ದು ಕಾಂಪೋಸಿಷನ್ ಬಗ್ಗೆ ಹೇಳಬಾರ್ದು, ಅದು ಏನು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ ಹೇಳಬೇಕಾಗತ್ತೆ. ಸೊ ಆದ್ದರಿಂದ ಅದು ಸಸ್ಯಾಹಾರ ಆಹಾರ ಆಗಿರಲಿ ಅಥವಾ ಮಾಂಸಾಹಾರ ಆಗಿರಲಿ, ಅದನ್ನು ತಿಂದಾಗ ಮನುಷ್ಯನ ಒಂದು ಎಮೋಷನ್ಸ್ ಅಥವಾ ಒಂದು ಥಿಂಕಿಂಗ್ ಯಾವ ಥರ ನರ್ಚರ್ ಆಗುತ್ತೆ, ಅದರಿಂದ ಅದು ಸತ್ವಯುತವಾದ ಆಹಾರ ಅಲ್ಲ ಅಂತ ಹೇಳ್ಬೋದು. ಓಕೆ, ಇನ್ನು ಊಟ ಆದ ನಂತರ ಮಲಗ್ತಾರೆ ಕೆಲವೊಬ್ರು ಅನ್ನೋದು, ಸೊ ಅದೆಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತ ಹೇಳ್ತೀವಿ? ಊಟ ಆದ ತಕ್ಷಣ ಮಲಗೋದು ಒಳ್ಳೆಯ ಅಭ್ಯಾಸ ಅಲ್ಲ. ಏಕೆಂದರೆ ಕೆಲವರು ಮಲ್ಕೊಂಡಾಗ ಗೊರಕೆ ಹೊಡೆಯೋ ಅಭ್ಯಾಸ ಇರುತ್ತೆ. ಅಂಥವರಲ್ಲಿ ಈ ಹೊಟ್ಟೆಯಲ್ಲಿ ಇರುವಂಥ ಆಹಾರ ರೀಗರ್ಜಿಟೇಟ್ ಆಗುತ್ತೆ, ಮತ್ತೆ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ, ಜೀರ್ಣಶಕ್ತಿ ಸರಿಗಾಗೋದಿಲ್ಲ. ಆದ್ದರಿಂದ ಊಟ ಆದ ನಂತರ ಕಡೆ ಪಕ್ಷ 1 ರಿಂದ 1.5 ಗಂಟೆ ಒಂದು ಅವಧಿಯನ್ನು ಕೊಟ್ಟು ಆಮೇಲೆ ಮಲಗುವಂಥದ್ದು, ಇದರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಸರಿಯಾದ ಆಹಾರದ ಪದ್ಧತಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ತುಂಬ ಧನ್ಯವಾದಗಳು. ಓಕೆ ವೀಕ್ಷಕರೇ, ಡಾಕ್ಟರ್ ನರಸಿಂಹನ್ ಅವರು ಸರಿಯಾದ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರು. ಇದು ನಿಮಗೆ ತಲುಪಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.